ಲೇಡೀಸ್ ಅಂಡ್ ಜೆಂಟ್ಲ್ಮನ್, ನೆಲಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತ ವಿಶೇಷ ಕಾರ್ಯಕ್ರಮ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇವತ್ತು ರಾಜ ಹುಲಿ ಫೀಲ್ಡ್ಗೆ ಇಳಿದಿದೆ. ಅಂದ್ರೆ BS ಯಡಿಯೂರಪ್ಪನವರು ಅಕ್ಷರಶಃ ಫೀಲ್ಡ್ಗೆ ಇಳಿದು ಖರ್ಜಿಸಿದ್ದಾರೆ. ಯಾವ ವಿಚಾರಕ್ಕೆ ಅನ್ನುವಂಥದ್ದು ಬಹಳ ಕುತೂಹಲ ಕೆರಳಿಸ್ತಾ ಇರತಕ್ಕಂಥದ್ದು. ಈಗಾಗಲೇ ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಒಂದು ಪ್ರಕ್ರಿಯೆ ಈಗಾಗಲೇ ರಾಜ್ಯದಲ್ಲಿ ಶುರುವಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಏನು JDS ಮತ್ತು BJPಯ ಮೈತ್ರಿ ಇತ್ತು, ಮೈತ್ರಿಯ ಕುರಿತಂತೆ ಹಲವಾರು ವಾದ ವಿವಾದಗಳು ಮತ್ತು ಮಾತುಕತೆಗಳು, ಪರಸ್ಪರ ವಿರೋಧಗಳು ಕೂಡ ಕೇಳಿ ಬರ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಸ್ವತಃ ರಾಜ ಹುಲಿಯಾಗಿರ್ತಕ್ಕಂತಹ BS ಯಡಿಯೂರಪ್ಪ ಫೀಲ್ಡ್ಗಿಳಿದು ಘರ್ಜಿಸಿದ್ದಾರೆ. ಕೇವಲ JDS ಗಷ್ಟೇ ಅಲ್ಲ, ಇನ್ನಿತರರಿಗೂ ಕೂಡ ಅವರು ತಮ್ಮ ಇರುವಿಕೆಯ ಒಂದು ದೊಡ್ಡ ಒಂದು ಸಾಕ್ಷಿಯನ್ನ ಅವರು ಈಗ ಕೊಟ್ಟಿರ್ತಕ್ಕಂಥದ್ದು. ಅವ್ರು ಏನ್ ಹೇಳಿದ್ರು, ಈಗಾಗಲೇ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ದೇವೇಗೌಡರು ಒಂದು ಅನೌನ್ಸ್ ಅನ್ನ ಮಾಡಿದ್ರಲ್ಲ ವೀಕ್ಷಕರೇ. ಅಂದ್ರೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ನಾವು BJP ಜೊತೆಗೆ ಅಥವಾ ಯಾರೊಂದಿಗೂ ಮೈತ್ರಿ ಇಲ್ಲ, ನಾವು ವೈಯಕ್ತಿಕವಾಗಿ ಸ್ಪರ್ಧೆ ಮಾಡ್ತೇವೆ ಅನ್ನುವಂಥದ್ದು. ಇದಕ್ಕೆ ಕುರಿತಂತೆ ಈಗಾಗಲೇ BY ವಿಜಯೇಂದ್ರ, ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜಯೇಂದ್ರ ಒಂದು ಮಾತನ್ನ ಹೇಳಿದ್ರು. ನಾವು ಸ್ವಂತ ಬಲದ ಮೇಲೆ ಈಗಲೂ ಚುನಾವಣೆ ನಡೆದರೆ ಅಧಿಕಾರಕ್ಕೆ ಬರ್ತೇವೆ, 140ರಷ್ಟು ಸ್ಥಾನಗಳನ್ನ ಗೆದ್ದು ರಾಜ್ಯದಲ್ಲಿ ಅಧಿಕಾರ ಹಿಡಿತೇವೆ ಅನ್ನುವಂಥ ಮಾತನ್ನ ಹೇಳಿದ್ರಲ್ವಾ. ಅವರ ಮಾತಿಗೆ ದೇವೇಗೌಡರು ಟಾಂಗ್ ಕೊಟ್ಟು ಅಬ್ಬರಿಸಿ ಬೊಬ್ಬಿರಿದ್ರಲ್ವಾ. ಈಗ ಈ ಒಂದು BJP ಮತ್ತು JDS ನ ಪರಸ್ಪರ ವಿರೋಧಾಭಾಸ ಏನಿದೆ, ಬಿರುಕು ಏನಿದೆ, ಮತ್ತೊಂದು ಹಂತಕ್ಕೆ ಹೋಗಿದೆ. ಯಾವಾಗ ತಮ್ಮ ಮಗನ ವಿರುದ್ಧ ಸ್ವತಃ HD ದೇವೇಗೌಡರೇ ಅಬ್ಬರಿಸಿದ್ರು, ಇಷ್ಟು ದಿನ ಸುಮ್ಮನಿದ್ದ BS ಯಡಿಯೂರಪ್ಪನವರು ಈಗ ಫೀಲ್ಡ್ಗಿಳಿದು ಅಬ್ಬರಿಸಿದ್ದಾರೆ. JDS ವಿರುದ್ಧ ಅವರು ಮಾತನಾಡಿದ್ದಾರೆ. ಅಂದ್ರೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಯಾವುದೇ ರೀತಿಯ ಹೊಂದಾಣಿಕೆ ರಾಜಿ ಇಲ್ವೇ ಇಲ್ಲ, ನಾವು ಸ್ವತಂತ್ರವಾಗಿಯೇ ಗೆದ್ದು ಸ್ವಂತ ಬಲದ ಮೇಲೆ ಅಧಿಕಾರವನ್ನ ಹಿಡಿತೇವೆ ಅನ್ನುವಂತ ಒಂದು ಮಾತನ್ನ ಸ್ವತಃ BS ಯಡಿಯೂರಪ್ಪ ಹೇಳಿರ್ತಕ್ಕಂಥದ್ದು. ಇಲ್ಲಿ BY ವಿಜಯೇಂದ್ರನೋ ಅಥವಾ R ಅಶೋಕೋ ಅಥವಾ CT ರವಿನೋ ಇನ್ನಿತರ BJPಯ ಯಾರೇ ನಾಯಕರು ಹೇಳಿದ್ರು ಕೂಡ ಒಂದು ತೂಕ. ಇಲ್ಲಿ ಅದರ ಹೊರತಾಗಿ BS ಯಡಿಯೂರಪ್ಪ ಒಂದು ಮಾಧ್ಯಮದ ಎದುರು ಮಾತನಾಡಿದ್ರು ಅಥವಾ ಈ ಕುರಿತಂತೆ ತಮ್ಮ ಸ್ಪಷ್ಟನೆಗಳನ್ನ ನೀಡಿದ್ರೆ ಅದರ ತೂಕನೇ ಬೇರೆ ಅಲ್ವಾ. ಅವರನ್ನ ಜೊತೆ ಕರ್ಕೊಂಡು ನಾವು ಇಡೀ ಜಿಲ್ಲೆಯಲ್ಲಿ ಚುನಾವಣೆಯನ್ನು ಮಾಡಿದೆವು. ಕುಮಾರಸ್ವಾಮಿಯವರು ಗೆದ್ದರು, ಒಂದು ದೊಡ್ಡ ಸ್ಥಾನದಲ್ಲಿ ಅವ್ರಿಗೆ ಮಂತ್ರಿ ಏನೋ ಸಿಕ್ತು. ಈವಾಗ ನಮ್ಮ ಅಗತ್ಯ ಇಲ್ಲ ಅನ್ನೋ ರೀತಿ ತೋರ್ಕೊಳ್ತಾ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಒಂದು ಬಿರುಕು ಕಾಣಿಸಿಕೊಂಡಿದೆ JDS ಮತ್ತು BJP ನಾಯಕರ ನಡುವೆ. ಈಗಾಗಲೇ ಸ್ವತಃ ಕುಮಾರಸ್ವಾಮಿ ಕೂಡ ನಾವು ವೈಯಕ್ತಿಕ ಸ್ಪರ್ಧೆ ಅನ್ನುವಂಥ ಮಾತನ್ನ ಹೇಳಿರೋದ್ರಿಂದ ಇವತ್ತು ಬೀದಿಗೆ ಇಳಿದಿರ್ತಕ್ಕಂಥ ಮಂಡ್ಯ ಜಿಲ್ಲೆಯ ಹಿರಿಯ ನಾಯಕ ಮತ್ತು BJPಯ ಶಾಸಕ, ಮಾಜಿ ಸಚಿವರು ಕೂಡ ಆಗಿರ್ತಕ್ಕಂಥ ನಾರಾಯಣಗೌಡ ಇವತ್ತು ಮಾಧ್ಯಮದವರೊಂದಿಗೆ ಮಾತನಾಡಿದ್ದಾರೆ. ನಾವು ಯಾವಾಗ ಇಲ್ಲಿ ಅಸ್ತಿತ್ವದಲ್ಲಿದ್ವೋ ಅಲ್ಲಿವರೆಗೂ ಚೆನ್ನಾಗಿ ನಡೀತಾ ಇತ್ತು, JDSನವರು ಬಂದು ನಮ್ಮ ಜೊತೆಗೆ ಸೇರ್ಕೊಂಡ್ರು, ಆಯ್ತು ಹೈಕಮಾಂಡ್ ಹೇಳ್ತು ಅಂತ ಅಂದ್ಕೊಂಡು ಅವರಿಗೆ ಹೈಕಮಾಂಡ್ MP ಟಿಕೆಟ್ ಕೂಡ ಕೊಡ್ತು. ನಾವು ಎಲ್ಲಾ ವಿರಸವನ್ನ ಎಲ್ಲವನ್ನೂ ಮರೆತು ನಾವು HD ಕುಮಾರಸ್ವಾಮಿ ಅವರಿಗೆ ನಾವು ಸಪೋರ್ಟ್ ಮಾಡಿದ್ವಿ. ಸ್ವತಃ ಸುಮಲತಾ ಅವರಿಗೂ ಕೂಡ ಮನವೊಲಿಸಿ ಅವರನ್ನೂ ಕರ್ಕೊಂಡು ಬಂದು HD ಕುಮಾರಸ್ವಾಮಿ ಅವರು MP ಆಗಲಿಕ್ಕೆ, ಕೇಂದ್ರ ಸಚಿವರಾಗಲಿಕ್ಕೆ ನಾವು ಸಪೋರ್ಟ್ ಕೂಡ ಮಾಡಿದ್ವಿ. ಆದರೆ ಯಾವಾಗ ಸ್ಥಳೀಯ ಸಂಸ್ಥೆ ಚುನಾವಣೆ ಬಂತೋ ಅವಾಗ JDSನವರು ನಮಗೆ ಯಾರ ಸಹಾಯವೂ ಬೇಡ, ಯಾರ ಹಂಗು ಬೇಡ ಅನ್ನುವಂಥ ಮಾತನಾಡ್ತಿದ್ದಾರೆ. ವೆಲ್ ಅಂಡ್ ಗುಡ್, ಆಯ್ತು, ನಮಗೆ ಅವರ ಸಹಾಯ ಬೇಕಾಗಿಲ್ಲ ಈ ಹಂತದಲ್ಲಿ ಅಲ್ವಾ. ಆಯ್ತು, ನಮಗೆ ಅವರ ಸಹಾಯ ಬೇಕಾಗಿಲ್ಲ ಅಂತಂದ್ರೆ ನಮಗೂ ಕೂಡ ಅವರ ಸಹಾಯ ಬೇಕಾಗಿಲ್ಲ, ಅಂದ್ರೆ ಅವರಿಗೆ ನಮ್ಮ ಸಹಾಯ ಬೇಕಾಗಿಲ್ಲ ಅಂತಂದ್ರೆ ನಮಗೂ ಕೂಡ ಅವರ ಸಹಾಯ ಬೇಕಾಗಿಲ್ಲ. ನಾವು ವೈಯಕ್ತಿಕವಾಗಿ ಸ್ವತಂತ್ರವಾಗಿ ಇಲ್ಲಿ ಸ್ಪರ್ಧೆ ಮಾಡಿ ಗೆಲ್ತೇವೆ, ಗೆದ್ದು ತೋರಿಸ್ತೇವೆ ಅನ್ನೋಂಥ ಮಾತನ್ನ ನಾರಾಯಣಗೌಡರು ಮಂಡ್ಯದಲ್ಲಿ ಅಬ್ಬರಿಸಿದ್ದಾರೆ. ಅದರ ಹಿಂದೆನೆ ಮಾಜಿ ಸಂಸದೆ ಸುಮಲತಾ ಕೂಡ ಈಗಾಗಲೇ ದೇವೇಗೌಡರೇ ಹೇಳಿದಾರಲ್ವಾ ವೈಯಕ್ತಿಕ ಸ್ಪರ್ಧೆ ಅನ್ನುವಂಥದ್ದು. ಹಾಗಾಗಿ ನಾವು ಈ ವಿಚಾರ ಹೈಕಮಾಂಡ್ ಗಮನಕ್ಕೆ ಹೋಗಿದೆ, ನಮ್ಮ BJP ಹೈಕಮಾಂಡ್ ಗಮನಕ್ಕೆ ಹೋಗಿದೆ. ಅವರು ಯಾವ ರೀತಿ ಹೇಳ್ತಾರೋ ಹಾಗೆ ಕೇಳ್ತೀವಿ ಅನ್ನುವಂಥ ಮಾತು ಹೇಳೋದ್ರ ಮೂಲಕ JDS ವಿರುದ್ಧ ಅವರು ತೊಡೆ ತಟ್ಟಿದ್ದಾರೆ. ಇದ್ರ ಜೊತೆಗೆ ಈಗಾಗಲೇ HD ಕುಮಾರಸ್ವಾಮಿ ಅವರ ನಾಯಕತ್ವ ಮತ್ತು BJP ಮೇಲೆ ಅವರ ಒಂದು ಹಸ್ತಕ್ಷೇಪ ಇದೆಯಲ್ಲ, ಅದರ ಕುರಿತಂತೆನೂ ಕೂಡ BJPಯಲ್ಲಿ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗ್ತಾ ಇದೆ. ಬಹಳ ಜನ BJP ನಾಯಕರು ಹೇಳೋದೇನು ಗೊತ್ತಾ, BJPಯಲ್ಲಿ 10 ಜನ ರಾಜ್ಯ ಮಟ್ಟದ ನಾಯಕರಿದ್ರು, ನಾವು ಯಾಕೆ ಕುಮಾರಸ್ವಾಮಿ ಅವರಿಗೆ ಡಿಪೆಂಡ್ ಆಗಬೇಕು, ಅವ್ರ ಸಪೋರ್ಟಿಗೆ ಯಾಕೆ ನಿಲ್ಲಬೇಕು ಅನ್ನುವಂಥ ಒಂದು ಪ್ರಶ್ನೆ ಬರ್ತಾ ಇದೆ. ಇದು ಈಗ
ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ವಿರಸ ಉಂಟಾಗ್ಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಇದಕ್ಕೆ ಸೋನೆಪೆ ಸುಹಾಗ ಅನ್ನೋ ರೀತಿಯಲ್ಲಿ ಏನು ಸುಮಲತಾ ಮತ್ತು ನಾರಾಯಣಗೌಡರು ಯಾವಾಗ ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರೋ, ಅದಲ್ಲದೆ ಇದಕ್ಕೂ ಮುಂಚೆ ಬಿ.ವೈ. ವಿಜಯೇಂದ್ರ ಅವರು ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಅದರ ನಂತರ ಇವತ್ತು ಬಿ.ಎಸ್. ಯಡಿಯೂರಪ್ಪನವರು ಫೀಲ್ಡಿಗೆ ಇಳಿದು ಜೆಡಿಎಸ್ ವಿರುದ್ಧ ಅಬ್ಬರಿಸಿದ್ದಾರೆ. ನಾವು ಸ್ವಂತ ಬಲದ ಮೇಲೆ ನಾವು ಅಧಿಕಾರ ಹಿಡಿತೀವಿ. ಈಗಾಗಲೇ ನಾವು ಹಲವಾರು ಪಟ್ಟಣ ಪಂಚಾಯಿತಿಗಳಲ್ಲಿ ಏನು ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಜಿಲ್ಲೆಯ ಬಾಶೆಟ್ಟಿಹಳ್ಳಿಯ ಪಟ್ಟಣ ಪಂಚಾಯಿತಿಯಲ್ಲಿ ಅಲ್ಲಿ 19 ಸ್ಥಾನದಲ್ಲಿ 14 ಸ್ಥಾನಗಳನ್ನು ಬಿಜೆಪಿ ಗೆದ್ದು ಜೆಡಿಎಸ್ಗೆ ಕೇವಲ ಒಂದೇ ಒಂದು ಸ್ಥಾನವನ್ನು ಬಿಟ್ಟುಕೊಟ್ಟು ಈಗ ಅಲ್ಲಿ ಬಹುಮತವನ್ನು ಪಡೆದು ಬಿಜೆಪಿ ಗೆದ್ದು ಬಿಡುತ್ತಲ್ವಾ. ಅದರ ಜೊತೆಗೆ ಇನ್ನು 4 ಪಟ್ಟಣ ಪಂಚಾಯಿತಿಯಲ್ಲೂ ಕೂಡ ಬಿಜೆಪಿ ಜಯಗಳಿಸಿದೆ. ಈ ಹುಮ್ಮಸ್ಸಿನಲ್ಲಿ ಇದರ ಹಿನ್ನೆಲೆಯಲ್ಲಿ ಸ್ವತಃ ಬಿ.ಎಸ್. ಯಡಿಯೂರಪ್ಪನವರು ನಮ್ಗೆ ಈಗಾಗಲೇ ನಾವು ಸಾಕಷ್ಟು ಪಟ್ಟಣ ಪಂಚಾಯಿತಿಗಳನ್ನು ಗೆದ್ದಿದ್ದೇವೆ, ಇಲ್ಲಿ ಬೇರೆ ಬೇರೆ ರೀತಿಯಲ್ಲೂ ಕೂಡ ಬೇರೆ ಬೇರೆ ಚುನಾವಣೆಗಳಲ್ಲೂ ಕೂಡ ನಾವು ಅಧಿಕಾರವನ್ನ ಸ್ವಂತ ಬಲದ ಮೇಲೆ ಹಿಡಿತೇವೆ, ನಮಗೆ ಯಾರ ಸಹಾಯ ಬೇಕಾಗಿಲ್ಲ ಅನ್ನುವಂಥ ಒಂದು ಮಾತನ್ನ ಹೇಳಿದ್ದಾರೆ. ಇದರ ಅರ್ಥ ಏನು? ಓಪನ್ ಆಗಿ ಜೆಡಿಎಸ್ ವಿರುದ್ಧ ನಮಗೆ ಮೈತ್ರಿಯ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನ ಈಗ ಯಡಿಯೂರಪ್ಪ ಹೇಳಿರ್ತಕ್ಕಂಥದ್ದು ಜೆಡಿಎಸ್ ವಲಯದಲ್ಲಿ ದೊಡ್ಡ ಸಂಚಲನವನ್ನ ಮೂಡಿಸಿದೆ. ಯಾಕಂದ್ರೆ ನೋಡಿ, ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಬಾಶೆಟ್ಟಿಹಳ್ಳಿ ಹೇಳಿದ್ನಲ್ಲ, ಅದು ಜೆಡಿಎಸ್ನ ಭದ್ರಕೋಟೆ. ಜೆಡಿಎಸ್ನ ಭದ್ರಕೋಟೆಯಲ್ಲೇ ಬಿಜೆಪಿ ತನ್ನ ಆಧಿಪತ್ಯವನ್ನ ಸಾಧಿಸಿದೆ ಅಂತಂದ್ರೆ ರಾಜ್ಯದ ಉಳಿದ ಇತರ ಜೆಡಿಎಸ್ ಕ್ಷೇತ್ರಗಳಲ್ಲಿ ಪರಿಸ್ಥಿತಿ ಏನಾಗಬಹುದು ಅನ್ನುವಂಥದ್ದು ಕೂಡ ನಾವು ಊಹಿಸಬೇಕಿದೆ. ಲೆವೆಲಲ್ಲಿ ಇರುತ್ತೋ ಇಲ್ವೋ ಅನ್ನೋದು ಮಾಹಿತಿ ಇದುವರೆಗೂ ಇಲ್ಲ. ಮೊನ್ನೆ ದೇವೇಗೌಡರ ಸ್ಟೇಟ್ಮೆಂಟ್ ಆಗಿದೆ, ಸ್ಥಳೀಯವಾಗಿ ನಾವೆಲ್ಲ ಅಲಯನ್ಸ್ ಇಲ್ಲ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಂಗಿದೆ. ಅದಕ್ಕೆ ತಕ್ಕಂತೆ ಹಿರಿಯರು ಯಾವ ರೀತಿ ನಿರ್ಧಾರ ತಗೋತಾರೋ ಅವರ ಒಂದು ಡೈರೆಕ್ಷನ್ಸ್ ಅನುಸಾರ ನಾವು. ಎಸ್ ವೀಕ್ಷಕರೇ, ಹಾಗಾದ್ರೆ ಈ ಬಿಜೆಪಿ ಮತ್ತು ಜೆಡಿಎಸ್ನ ಈ ಬಿರುಕು ಯಾವ ಪರಿಣಾಮ ತಂದೊಡ್ಡಬಹುದು ಅನ್ನುವಂಥದ್ದು. ಈಗ ದೇಶದಲ್ಲಿ ಪಂಚರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ, ಅದನ್ನ ಸೈಡಿಗಿಟ್ಟರು ಕೂಡ ರಾಜ್ಯದಲ್ಲಿ ಕೆಲವು ಚುನಾವಣೆಗಳು ಈ 2026ನೇ ವರ್ಷದಲ್ಲಿ ನಡೆಯಲಿವೆ. ಆ ಚುನಾವಣೆಗಳ ಮೇಲೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ನ ಬಿರುಕು ಪರಿಣಾಮ ಬೀರಲಿದೆ. ಪ್ರಮುಖವಾಗಿ ಈಗ ವಿಧಾನಸಭಾ ಒಂದು ವಿಧಾನ ಪರಿಷತ್ಗೆ ಒಂದು ಪದವೀಧರ ಕ್ಷೇತ್ರದ ಚುನಾವಣೆ ನಡೆಯಲಿದೆ, ಅಲ್ಲಿ ಕೂಡ ಒಗ್ಗಟ್ಟು ಸಾಧ್ಯ ಇಲ್ಲ. ಇದಲ್ಲದೆ ವಿಧಾನಸಭೆಗೆ 2 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದೆ. ದಾವಣಗೆರೆ ದಕ್ಷಿಣ ಶಾಮನೂರು ಶಿವಶಂಕರಪ್ಪನವರಿಂದ ತೆರವಾಗಿರ್ತಕ್ಕಂಥ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯಲ್ಲಿ ಎಚ್.ವೈ. ಮೇಟಿ ಅವರಿಂದ ತೆರವಾಗಿರ್ತಕ್ಕಂಥ 2 ಕ್ಷೇತ್ರದ ಉಪಚುನಾವಣೆಗಳಿಗೆ ಅಲ್ಲೂ ಕೂಡ ಒಗ್ಗಟ್ಟಿನ ಒಂದು ಸಮಸ್ಯೆ ಕಾಡಿಸಲಿದೆ. ಇದಲ್ಲದೆ ಜಿಬಿಎ ಚುನಾವಣೆ ಕೂಡ ನಡೀತಾ ಇರತಕ್ಕಂಥದ್ದು. ಎಸ್ ವೀಕ್ಷಕರೇ, ಹಾಗಾದ್ರೆ ಈ ಜೆಡಿಎಸ್ ಮತ್ತು ಬಿಜೆಪಿಯ ಬಿರುಕು ಏನಿದೆ ಇದು ಹೇಗೆ ಪರಿಣಾಮ ಬೀರಬಹುದು ಅನ್ನುವಂಥದ್ದು. ಅಲ್ಲದೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಂತೂ ಈಗಾಗಲೇ ಘೋಷಿಸಿಬಿಟ್ಟಿದ್ದಾರೆ, ನಾವು ವೈಯಕ್ತಿಕವಾಗಿ ಸ್ಪರ್ಧೆ ಮಾಡ್ತೀವಿ ಅನ್ನುವಂಥದ್ದು ಅಲ್ವಾ. ಹಾಗಾಗಿ ಬಿಜೆಪಿ ಮತ್ತು ಜೆಡಿಎಸ್ ನಡುವಿನ ಬಿರುಕು ದೊಡ್ಡ ಮಟ್ಟದಲ್ಲಿ 2028ರವರೆಗೂ ಕೂಡ ಮುಂದುವರಿಬಹುದಾ ಅನ್ನುವಂಥ ಒಂದು ಪ್ರಶ್ನೆ ಈಗ ರಾಜ್ಯ ರಾಜಕಾರಣದಲ್ಲಿ ಹುಟ್ಕೊಂಡಿದೆ. ಮುಂದಿನ ಚುನಾವಣೆಯಲ್ಲೂ ಸಹ ನಾವು ನಿಶ್ಚಿತವಾಗಿ ದೊಡ್ಡ ಒಂದು ಬಹುಮತದೊಂದಿಗೆ ಸರ್ಕಾರ ರಚನೆ ಮಾಡಬೇಕು ಅಂತ ದೃಷ್ಟಿಯಿಂದ ಕೆಲಸವನ್ನು ಮಾಡ್ತಿದ್ದಾರೆ. ನಮ್ಮ ಕಾರ್ಯಕರ್ತರು ಸಹ ತುಂಬ ಉತ್ಸಾಹದಿಂದ ಮುಂದೆ ಬಂದಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ತಾವೇ ನೋಡ್ತೀರಾ, ಮುಂದೆ ಬರೋ ದಿವಸಗಳಲ್ಲಿ ಯಾವ ರೀತಿ ಲೋಕಲ್ ಬಾಡಿ ಎಲೆಕ್ಷನ್ಸಲ್ಲಿ ಬೇರೆ ಕಡೆ ನಾವು ಗೆಲುವನ್ನು ಸಾಧಿಸೋರಿದ್ದೇವೆ ಅನ್ನೋದನ್ನು ತಾವು ಗಮನಿಸ್ತೀರಾ. ಸ್ವತಃ ಬಿ.ಎಸ್. ಯಡಿಯೂರಪ್ಪನವರೇ ಫೀಲ್ಡ್ಗೆ ಇಳಿದಿರೋದ್ರಿಂದ ಇದು ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟೇ ದೊಡ್ಡ ಒಂದು ಮೆಸೇಜ್ ಅಲ್ಲ, ಜೆಡಿಎಸ್ಗೂ ದೊಡ್ಡ ಮೆಸೇಜ್ ಇದು. ಯಾಕಂದ್ರೆ ನಾನು ಇನ್ನೂ ಇದ್ದೇನೆ, ನಾನು ಗಟ್ಟಿಯಾಗಿದ್ದೇನೆ, ನಾನು ಸಕ್ರಿಯವಾಗಿದ್ದೇನೆ, ನಾನು ಕೂಡ ರಾಜಕೀಯ ದಾಳವನ್ನ ಉರುಳಿಸಬಲ್ಲೆ ಅನ್ನುವಂಥ ಮಾತನ್ನ ಯಡಿಯೂರಪ್ಪನವರು ಇವತ್ತು ತಮ್ಮ ಒಂದು ಸ್ಟೇಟ್ಮೆಂಟ್ ಮೂಲಕ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇದು ಜೆಡಿಎಸ್ಗೆ ದೊಡ್ಡ ಥ್ರೆಟ್ ಆಗಿದೆ. ಇದರ ಜೊತೆಗೆ ಯಾರು ಬಿಜೆಪಿಯ ಭಿನ್ನರಿದಾರಲ್ಲ, ಈಗ ಈ ರಮೇಶ್ ಜಾರಕಿಹೊಳಿ, ಜಿ.ಎಂ. ಸಿದ್ದೇಶ್ವರ್, ಈ ಹರಿಹರದ ಹರೀಶ್ ಇವರೆಲ್ಲ ಸೇರ್ಕೊಂಡು ಒಂದಷ್ಟು ಕುಮಾರ್ ಬಂಗಾರಪ್ಪ ಸೇರ್ಕೊಂಡು ಭಿನ್ನರಿದಾರಲ್ಲ, ಅವ್ರಿಗೂ ಒಂದು ಮೆಸೇಜ್ ಯಡಿಯೂರಪ್ಪ ಕೊಟ್ಟಿದ್ದಾರೆ. ಜೊತೆಗೆ ಕೆ.ಎಸ್. ಈಶ್ವರಪ್ಪ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಇದಾರಲ್ಲ, ಬಿಜೆಪಿಯಿಂದ ಉಚ್ಚಾಟಿತರಾದರೂ ಬಿಜೆಪಿ ಮೇಲೆ ಮೋಹ ಇಟ್ಕೊಂಡು ವ್ಯಾಮೋಹ ಇಟ್ಕೊಂಡು ಬಿ.ಎಸ್. ಯಡಿಯೂರಪ್ಪ ಮತ್ತು ಬಿ.ವೈ. ವಿಜಯೇಂದ್ರ ಮೇಲೆ ಒಂದು ರೀತಿ ಬೆಂಕಿ ಕಾರ್ತಾ ಇದಾರಲ್ಲ, ಅವ್ರಿಗೂ ಕೂಡ ಒಂದು ಮೆಸೇಜ್ ಅನ್ನ ಯಡಿಯೂರಪ್ಪ ಕಳಿಸಿದ್ದಾರೆ. ಹಾಗಾಗಿ ಯಾವಾಗ ಯಡಿಯೂರಪ್ಪನವರು ಈಗ ಜಾಗೃತರಾಗಿದ್ದಾರೋ ಇದು ದೊಡ್ಡ ಮಟ್ಟದ ರಾಜಕೀಯ ಬೆಳವಣಿಗೆಗಳಿಗೆ ಕಾರಣ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದಾವೆ. ಈಗ ರಾಜಾಹುಲಿ ಫೀಲ್ಡ್ಗೆ ಬಂದಿರೋದ್ರಿಂದ ಜೆಡಿಎಸ್ಗೆ ಮತ್ತು ಬಿಜೆಪಿ ಭಿನ್ನರಿಗೆ ದೊಡ್ಡ ಸವಾಲು ಎದುರಾಗಲಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.